Hello everyone, welcome to Rankbook Learning and Software Solutions Private Limited. Today we are dealing with PGCET reasoning concept. Reasoning subject ಅಲ್ಲಿ ಇವತ್ತು ನಾವು ಬ್ಲಡ್ ರಿಲೇಷನ್ಸ್ ಅನ್ನೋ ಒಂದು ಟಾಪಿಕ್ ಅನ್ನ ನೋಡೋಣ. ಬ್ಲಡ್ ರಿಲೇಷನ್ ಅನ್ನೋ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು PGCET. ಯಾಕೆ ಅಂತಂದ್ರೆ ಪ್ರತಿ ಒಂದು ವರ್ಷದಲ್ಲಿ ಅಥವಾ ತುಂಬಾ ಫ್ರೀಕ್ವೆಂಟ್ ಆಗಿ ಈ ಒಂದು ಟಾಪಿಕ್ ರಿಪೀಟ್ ಆಗ್ತಾ ಬರ್ತಾ ಇದೆ ಮತ್ತೆ ತುಂಬಾ ಈಸಿನೂ ಇದೆ. ಬಹಳಷ್ಟು ಜನ ಈ ಒಂದು ಟಾಪಿಕ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ. ಆದ್ರೆ ಇಲ್ಲಿ ಫಸ್ಟ್ ಥಿಯರಿನ ನಾವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಓಕೆ ಮೂವಿಂಗ್ ಫಾರ್ವರ್ಡ್ ಕ್ವಶನ್ಸ್ ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಮೊದಲು ನಿಮ್ಗೆ ಫ್ಯಾಮಿಲಿ ಟ್ರೀನ ಬರೆಯೋದು ಹೇಗೆ, ಓಕೆ ರಿಲೇಷನ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತೆ ಕೆಲವೊಂದು ಬೇರೆ ಬೇರೆ ಬೋರ್ಡ್ ಅಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್ಸ್ ಆಗ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತಹ ಕ್ವಶನ್ ಪೇಪರ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾಗಿ ನಿಮಗೆ ಪರ್ಫೆಕ್ಷನ್ ಸಿಗುತ್ತೆ. ಓಕೆ, ಶಾಲ್ ವಿ ಸ್ಟಾರ್ಟ್? ಎಸ್, ಸೊ ಬ್ಲಡ್ ರಿಲೇಷನ್ ಅನ್ನೋ ಟಾಪಿಕ್ ಅಲ್ಲಿ ನಾವು ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಮೊದಲು ನಾವು ಫ್ಯಾಮಿಲಿ ಟ್ರೀಸ್ ಮತ್ತೆ ರಿಲೇಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಂಡಿರ್ಬೇಕು. ಓಕೆ, ಎಸ್, ಸೊ ಬ್ಲಡ್ ರಿಲೇಷನ್ಸ್ ಅಲ್ಲಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಸೊ ಫ್ಯಾಮಿಲಿ ಟ್ರೀಸು ಮತ್ತೆ ರಿಲೇಷನ್ಸ್ ಯಾವ ರೀತಿ ಇದೆ, ಓಕೆ ಯಾವ ರೀತಿ ಅದನ್ನ ಫಾರ್ಮ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಓಕೆ ಸೋದರ ಮಾವ ಅಂತ ಒಂದು ರಿಲೇಟಿವ್ ಇದೆ. ಓಕೆ, ಕನ್ನಡದಲ್ಲಿ ಸೋದರ ಮಾವ ಅಂದ್ರೆ ಯಾರು? ಹುಡುಗರಿಗಾಗ್ಬೋದು ಅಥವಾ ಹುಡುಗಿರ್ಗಾಗ್ಬೋದು. ಓಕೆ, ಸೊ ಯಾರು ನಿಮ್ಮ ತಾಯಿಯ ತಮ್ಮ ಇರ್ತಾರಲ್ಲ ಅವ್ರನ್ನ ನಾವು ಸೋದರ ಮಾವ ಅಂತ ಕರಿತೀವಿ. ಓಕೆ, ಫೈನ್. ಸೊ ಅದೇ ರೀತಿ ಇನ್ನು ಬೇರೆ ಬೇರೆ ರೀತಿಯಾದಂತಹ ಸಂಬಂಧಗಳಿವೆ. ನಾದ್ನಿ ಆಗ್ಬೋದು, ಭಾವ, ಭಾಮೈದ, ಈ ರೀತಿಯಾಗಿ. ಓಕೆ, ಸೊ ಇಲ್ಲಿ ನಮ್ಮ ಬ್ಲಡ್ ರಿಲೇಷನ್ಸ್ಗೆ ಸಂಬಂಧಪಟ್ಟಾಗ ಯಾವ್ಯಾವ ರೀತಿ ರಿಲೇಷನ್ಸ್ ಇದೆ ಮತ್ತೆ ಯಾವ್ಯಾವ ರೀತಿ ಜನರೇಷನ್ಸ್ ನಾವು ಡ್ರಾ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ. ಈಗ ಇಲ್ಲಿ ಇಬ್ರು ಪರ್ಸನ್ಸ್ ಇದ್ದಾರೆ. ಓಕೆ, ಅಥವಾ ನೀವೇ ಅಂತಾನೆ ಅಸ್ಯೂಮ್ ಮಾಡಿ. ಓಕೆ, ನೀವು ಮತ್ತೆ ನಿಮ್ಮ ತಂಗಿ ಅಥವಾ ಅಕ್ಕ. ಓಕೆ, ಸೊ ಬ್ರದರ್ ಅಂಡ್ ಸಿಸ್ಟರ್ ರಿಲೇಷನ್ಸ್. ಓಕೆ, ಇಲ್ಲಿ ಯಾವಾಗ ನಾವು ಪ್ರೆಸೆಂಟ್ ಜನರೇಷನ್ ಮಾತಾಡ್ತಾ ಇರ್ತೀವಲ್ಲ ಸೊ ಆ ಜನರೇಷನ್ ಬಂದು ಝೀರೋ ಜನರೇಷನ್ ಆಗಿರುತ್ತೆ. ಆ ಜನರೇಷನ್ ಬಂದು ಝೀರೋ ಜನರೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಯಾವುದು ಪ್ರೆಸೆಂಟ್ ಜನರೇಷನ್ ಇರುತ್ತಲ್ಲ ಅದನ್ನ ನಾವು ಝೀರೋ ಜನರೇಷನ್ ಅಂತ ಕರಿತೀವಿ. ಓಕೆ, ಈಗ ಈ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಏನಿದಾರಲ್ಲ ಇವರಿಬ್ರಿಗೂ ಸೊ ತಂದೆ ತಾಯಿ. ಓಕೆ, ತಂದೆ ತಾಯಿ ಅಂತಂದ್ರೆ ಸೊ ಕಾಮನ್ ಮದರ್ ಅಂಡ್ ಫಾದರ್. ಸೊ ಇಲ್ಲಿ ಮದರ್ ಮತ್ತೆ ಫಾದರ್. ಓಕೆ, ಈ ಒಂದು ಎರಡನೇ ಜನರೇಷನ್ ಬಂತಲ್ಲ ಸೊ ಈಗ ಮಕ್ಕಳು ಮತ್ತೆ ತಂದೆ ತಾಯಿ ಈ ಜನರೇಷನ್ ನಾವು ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಈ ಜನರೇಷನ್ ನಾವು ಫಸ್ಟ್ ಜನರೇಷನ್ ಅಂತ. ಇಲ್ಲಿ ಈಗ ನಿಮ್ಮ ತಾಯಿ ಆಗ್ಬೋದು ಅಥವಾ ನಿಮ್ಮ ತಂದೆಗಾಗ್ಬೋದು. ಓಕೆ, ಇವರಿಬ್ರಿಗೂ ಕೂಡ ಸೊ ದೇರ್ ವಿಲ್ ಬಿ ಫಾದರ್ ಅಂಡ್ ಮದರ್. ಸೊ ಇದನ್ನ ನಾವು ಫ್ಯಾಮಿಲಿ ಟ್ರೀ ಅಂತ ಕರಿಬಹುದು. ಎಸ್, ನೆಕ್ಸ್ಟ್ ಇಲ್ಲಿ ಸೊ ನಿಮ್ಮ ತಾಯಿ ಅವ್ರಿಗೂ ಕೂಡ ಫಾದರ್ ಅಂಡ್ ಮದರ್. ಈಗ ಇಲ್ಲಿ ಈ ಡಯಾಗ್ರಾಮ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲಿಂದ ನಿಮಗೆ ಅಥವಾ ಸೊ ನನಗೆ ಅಂತ ಆಗ್ಬೋದು, ನಿಮ್ಗಾಗ್ಬೋದು. ಇಲ್ಲಿಂದ ಸೊ ಇವ್ರು ಏನಾಗ್ತಾರೆ? ತಾಯಿ. ಸೊ ನಿಮ್ಮ ತಾಯಿಯವರ ತಂದೆ ನಿಮ್ಗೇನಾಗ್ತಾರೆ? ಹಿ ವಿಲ್ ಬಿಕಮ್ ಗ್ರ್ಯಾಂಡ್ ಫಾದರ್ ಫಾರ್ ಯು. ಹೌದಾ? ನೆಕ್ಸ್ಟ್ ಸೊ ನಿಮ್ಮ ತಾಯಿಯವರ ತಾಯಿ ಓಕೆ ಏನಾಗ್ತಾರೆ? ಶಿ ವಿಲ್ ಬಿಕಮ್ ಗ್ರ್ಯಾಂಡ್ ಮದರ್ ಫಾರ್ ಯು. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆಯವರ ತಂದೆ ಸೊ ಗ್ರ್ಯಾಂಡ್ ಫಾದರ್. ನಿಮ್ಮ ತಂದೆಯವರ ತಾಯಿ ಗ್ರ್ಯಾಂಡ್ ಮದರ್. ಓಕೆ, ಇಲ್ಲಿ ಸೊ ಗ್ರ್ಯಾಂಡ್ ಫಾದರ್ ಎರಡೆರಡು ಇರೋದ್ರಿಂದ ಸೊ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಈ ಕಡೆ ಸೊ ತಾಯಿ ಕಡೆ ತಂದೆ ತಾಯಿಗೆ ನಾವೇನಂತೀವಿ? ಸೊ ಮೆಟರ್ನಲ್ ಸೈಡ್ ಅಂತ ಕರಿತೀವಿ. ಇಟ್ ವಿಲ್ ಬಿ ಕಾಲ್ಡ್ ಆಸ್ ಮೆಟರ್ನಲ್ ಸೈಡ್. ಓಕೆ, ಸೊ ಇವ್ರನ್ನ ತಾಯಿಯವರ ತಂದೆನ ನಾವು ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಸೊ ತಂದೆಯವರ ತಂದೆನ ನಾವು ಪೆಟರ್ನಲ್. ಸೊ ಈ ಸೈಡನ್ನ ನಾವು ತಂದೆ ಕಡೆ ಸಂಬಂಧಿಗಳನ್ನ ನಾವು ಸೊ ಪೆಟರ್ನಲ್ ಸೈಡ್ ಅಂತ ಕರಿತೀವಿ. ಓಕೆ, ತಂದೆಯವರ ತಂದೆನ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ಕರಿತೀವಿ. ಈಗ ಸೊ ನಿಮ್ಗೆ ಇವರು ಗ್ರ್ಯಾಂಡ್ ಫಾದರ್ ಆದ್ರೆ ಓಕೆ ಇಲ್ಲಿ ನಿಮ್ಮ ತಂದೆಯವ್ರಿಗೆ ನಿಮ್ಮ ತಾಯಿಯವರ ಅಪ್ಪ ಏನಾಗಬೇಕು? ಸೊ ನಿಮ್ಮ ತಂದೆಯವ್ರಿಗೆ ನಿಮ್ಮ ತಾಯಿಯವರ ಅಪ್ಪ ಸೊ ಹಿ ವಿಲ್ ಬಿಕಮ್ ಫಾದರ್ ಇನ್ ಲಾ. ಓಕೆ, ಹಿ ವಿಲ್ ಬಿಕಮ್ ಫಾದರ್ ಇನ್ ಲಾ. ಇದು ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಮಾವ. ನೆಕ್ಸ್ಟ್ ನಿಮ್ಮ ತಾಯಿಯವರ ತಾಯಿ ಅಂದ್ರೆ ನಿಮ್ಮ ಅಜ್ಜಿ ನಿಮ್ಮ ತಂದೆಗೆ ಸೊ ಶಿ ವಿಲ್ ಬಿಕಮ್ ಮದರ್ ಇನ್ ಲಾ ಅಥವಾ ಅತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಸೊ ನಿಮ್ಮ ತಂದೆಯವರ ತಂದೆ ನಿಮ್ಮ ತಾಯಿಗೆ ಸೊ ಶಿ ವಿಲ್ ಬಿಕಮ್
ಸಾರಿ ಹಿ ವಿಲ್ ಬಿಕಮ್ ಫಾದರ್ ಇನ್ ಲಾ ಫಾರ್ ಯುವರ್ ಮದರ್. ಓಕೆ, ಇಸ್ ಟೈಪ್. ಓಕೆ, ಇದು ಸ್ವಲ್ಪ ಸಿಂಪಲ್ ರಿಲೇಷನ್, ಒನ್ ವೇ ಫ್ಲೋ. ಅಂದ್ರೆ ನೀವು ನಿಮ್ಮ ತಂದೆ ತಾಯಿ ಮತ್ತೆ ಅವ್ರ ತಂದೆ ತಾಯಿ. ಹೌದಾ? ಇಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಏನಂತಂದ್ರೆ, ಸಪೋಸ್ ಸೊ ಇಲ್ಲಿ ಇನ್ನೊಂದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿ ಬಂದ್ರೆ ನಿಮ್ಗೆ ಜಾಸ್ತಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಮದರ್ ಇಲ್ಲಿ ನಿಮ್ಮ ತಾಯಿಯವ್ರಿಗೆ, ಸೊ ಅಣ್ಣನೋ ತಮ್ಮನೋ ಹೂವೆರ್ ಇಟ್ ಈಸ್. ಸೊ ಈಗ ಬ್ರದರ್ ಇತ್ತು ಅಂತ ಅಂದ್ರೆ, ಓಕೆ, ಸೊ ನಿಮ್ಮ ತಾಯಿಗೆ ಬ್ರದರ್ ಇತ್ತು ಅಂತಂದ್ರೆ ನಿಮ್ಗೆ ಏನಾಗ್ತಾರೆ ಅವರು? ಸೊ ಇವರು ನಿಮ್ಗೆ ಸೋದರ ಮಾವ ಆಗ್ತಾರೆ. ಬಟ್ ಇಂಗ್ಲಿಷ್ ಅಲ್ಲಿ ವಿ ಕಾಲ್ ಹಿಮ್ ಆಸ್ ಅಂಕಲ್. ಹೌದಾ? ನೆಕ್ಸ್ಟ್ ಇಲ್ಲಿ ನಿಮ್ಮ ತಂದೆಯವ್ರಿಗೆ ಯಾರಾದರೂ ಅಣ್ಣನೋ ತಮ್ಮನೋ, ಸೊ ಹೂವೆರ್ ಇಟ್ ಈಸ್, ಓಕೆ, ಮೇಲ್ ಪರ್ಸನ್ ಆದ್ರೆ, ಸೊ ಬ್ರದರ್ ಇತ್ತು ಅಂತ ಅಂದ್ರೆ ಇವ್ರೇನಾಗ್ತಾರೆ? ಇಲ್ಲಿ ನಮ್ಮ ಕನ್ನಡದ ವೈಶಿಷ್ಟ್ಯ ಏನು ಅಂತಂದ್ರೆ, ಸೊ ನಾವು ತಾಯಿ ಕಡೆ ಸಂಬಂಧಿಗಳನ್ನ ಹೇಳ್ಬೇಕು ಅಂತಂದ್ರೆ ಒಂದು ವಿಶಿಷ್ಟವಾಗಿ ಬರುತ್ತೆ. ಹೌದಾ? ತಂದೆ ಕಡೆ ಸಂಬಂಧಿಕರು ಹೇಳ್ಬೇಕು ಅಂತಂದಾಗ ಅದು ಬೇರೆ ರೀತಿ ಬರುತ್ತೆ. ಇಲ್ಲೇನಂತೀವಿ? ಸೋದರ ಮಾವ ಅಂತೀವಿ. ಇಲ್ಲಿ ಸಂಬಂಧ, ಸೊ ಇಲ್ಲಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂತ ಬರುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಚಿಕ್ಕಪ್ಪ ಆಗ್ಬೋದು, ದೊಡ್ಡಪ್ಪ ಆಗ್ಬೋದು, ಆ ರೀತಿ ಯಾವುದೇ ಟರ್ಮ್ ಇಲ್ಲ. ಸೊ ಇಲ್ಲಿ ಕೂಡ ತಂದೆ ತಮ್ಮನಿಗೂ ಕೂಡ ನಾವು ಅಂಕಲ್ ಅಂತಾನೆ ಕರಿತೀವಿ. ಹೌದಾ ಸರ್? ಚಿಕ್ಕಪ್ಪ ಇದ್ದಾರೆ, ಸ್ಮಾಲ್ ಅಂಕಲ್, ದೊಡ್ಡಪ್ಪ ಇದ್ದಾರೆ, ಬಿಗ್ ಅಂಕಲ್, ನೋ, ಆ ರೀತಿಯಲ್ಲ, ಜಸ್ಟ್ ಅಂಕಲ್. ಸೊ ನಿಮ್ಮ ತಂದೆಯವ್ರಿಗೆ ಇನ್ನೊಬ್ರು ತಂಗಿ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಸಿಸ್ಟರ್, ಓಕೆ, ನಿಮ್ಮ ತಂದೆಯವರಿಗೆ ಇನ್ನೊಬ್ರು ತಂಗಿ ಇದ್ದಾರೆ ಅಂತಂದ್ರೆ ಆ ತಂಗಿಗೆ ನೀವು, ಸೊ ನಿಮ್ಗೆ ಇಲ್ಲಿಂದ ನಾವು ಯೋಚನೆ ಮಾಡಿದ್ರೆ, ಸೊ ಶಿ ವಿಲ್ ಬಿಕಮ್ ಆಂಟ್ ಟು ಯು. ಹೌದಾ? ಇಲ್ಲೂ ಅಷ್ಟೇ, ನಿಮ್ಮ ತಾಯಿಗೆ ಯಾರಾದರೂ ತಂಗಿ ಇದ್ದಾರೆ ಅಥವಾ ಅಕ್ಕ ಇದ್ದಾರೆ ಅಂತಂದ್ರೆ ಅವರು ಕೂಡ ಆಂಟ್ ಆಗ್ತಾರೆ. ಹೌದಾ? ಸೊ ಕನ್ನಡದಲ್ಲಿ ಏನಾಗುತ್ತೆ? ಇಲ್ಲಿ ಇವರು ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರೆ, ಇವರು ಚಿಕ್ಕಮ್ಮ ಆಗಲ್ಲ, ಇವರು ಸೋದರತ್ತೆ ಆಗ್ತಾರೆ. ಇಲ್ಲಿ ಇವರು ಸೋದರತ್ತೆ ಆಗಲ್ಲ, ಇಲ್ಲಿ ಕನ್ನಡದಲ್ಲಿ ಏನಾಗುತ್ತೆ? ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗುತ್ತೆ. ಹೌದಾ? ಸೊ ಹಾಗಾಗಿ ಇಂಗ್ಲಿಷಲ್ಲಿ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಟರ್ಮಿನಾಲಜೀಸ್ ಅವೇ ಬರುತ್ತೆ, ಓಕೆ, ರಿಲೇಶನ್ಶಿಪ್ ಅದೇ, ಬಟ್ ನಾಮೆನ್ಕ್ಲೇಚರ್ ಮಾತ್ರ ಚೇಂಜ್. ಹೌದಾ? ನೆಕ್ಸ್ಟ್ ಇಲ್ಲಿ ಈಗ ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಂಕಲ್, ಸೊ ಪೆಟರ್ನಲ್ ಅಂಕಲ್. ಇಲ್ಲಿ ಸೊ ಇಲ್ಲೂ ಕೂಡ ಡಿಸ್ಟಿಂಗ್ವಿಶ್ ಮಾಡಬೇಕು. ಇಲ್ಲೇನ್ ಮಾಡೋದು? ಗ್ರ್ಯಾಂಡ್ ಫಾದರ್ ಮತ್ತೆ ಗ್ರ್ಯಾಂಡ್ ಮದರ್ಗೆ, ಸೊ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಮತ್ತೆ ಪೆಟರ್ನಲ್ ಗ್ರ್ಯಾಂಡ್ ಮದರ್. ನೆಕ್ಸ್ಟ್ ಇಲ್ಲೂ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಥವಾ ಪೆಟರ್ನಲ್ ಗ್ರ್ಯಾಂಡ್ ಫಾದರ್ ಅಂತ ನಾವು ಡಿಸ್ಟಿಂಗ್ವಿಶ್ ಮಾಡ್ತಾ ಬಂದು. ಇಲ್ಲೂ ಅಷ್ಟೇ, ಸೊ ಅಂಕಲ್ ಮತ್ತೆ ಆಂಟ್ನ ನಾವು ಡಿಸ್ಟಿಂಗ್ವಿಶ್ ಮಾಡಬೇಕು ಅಂದ್ರೆ ಅಂದ್ರೆ ಯಾವ ಕಡೆ ರಿಲೇಟಿವ್ಸು, ನಿಮ್ಮ ತಂದೆ ಕಡೆಯವರ ಅಥವಾ ನಿಮ್ಮ ತಾಯಿ ಕಡೆಯವರ ಅಂತ ನೀವು ಡಿಸ್ಟಿಂಗ್ವಿಶ್ ಮಾಡಬೇಕು ಅಂತಂದ್ರೆ, ಸೊ ವಿ ಹ್ಯಾವ್ ಟು ಯೂಸ್ ಮೆಟರ್ನಲ್ ಅಂಡ್ ಪೆಟರ್ನಲ್ ಥಿಂಗ್ಸ್. ಓಕೆ, ಸೊ ಸಫಿಕ್ಸ್ ಮಾಡೋದ್ರಿಂದ ಪೆಟರ್ನಲ್ ಅಥವಾ ಮೆಟರ್ನಲ್ ಅನ್ನೋದ್ರಿಂದ ನಿಮ್ಮ ತಾಯಿ ಕಡೆ ಸಂಬಂಧನ ಅಥವಾ ತಂದೆ ಕಡೆನ ಅಂತ ನಾವು ಐಡೆಂಟಿಫೈ ಮಾಡ್ಬೋದು. ಓಕೆ, ಇಲ್ಲಿ ಈಗ ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಓಕೆ, ಅವ್ರಿಗೆ ಯಾರೋ ಒಬ್ರು ಮಗ ಇದ್ದಾನೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈಗ ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ಅಂತಂದ್ರೆ ಯಾವ ಜನರೇಷನ್ಗೆ ಸೇರ್ತಾರೆ ಅವರು? ಸೊ ಆಬ್ವಿಯಸ್ಲಿ ಯು ಶುಡ್ ಬಿಲಾಂಗ್ ಟು ಯುವರ್ ಜನರೇಷನ್ ಓನ್ಲಿ. ಓಕೆ, ನಿಮ್ಮ ತಮ್ಮ ಅಥವಾ ಅಣ್ಣ ಅಂತ ನಾವು ಕರಿತೀವಿ. ಓಕೆ, ಸೊ ಇಟ್ ಮೇ ಬಿ ಬಾಯ್ ಆರ್ ಇಟ್ ಮೇ ಬಿ ಗರ್ಲ್. ಓಕೆ, ಯಾವುದಾದ್ರೂ ಆಗ್ಬೋದು. ಇಲ್ಲಿ ಬಾಯ್ ಅಥವಾ ಗರ್ಲ್ ಯಾವುದೇ ಇದ್ರೂ ಕೂಡ ನಾವೇನಂತ ಕರಿತೀವಿ? ಸೊ ಇಂಗ್ಲಿಷಲ್ಲಿ he will be called as cousin. ಆಯ್ತಾ? ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ನಿಮ್ಮ ತಾಯಿಯವರ ತಮ್ಮ ಆಗ್ಬೋದು, ಅಣ್ಣ ಆಗ್ಬೋದು, ತಂಗಿ ಆಗ್ಬೋದು, ಅಕ್ಕ ಆಗ್ಬೋದು, ಯಾರಿಗೆ ಕೂಡ ಮಕ್ಕಳಿದ್ರೆ, ಓಕೆ, ಯಾರಿಗೆ ಕೂಡ ಮಕ್ಕಳಿದ್ರು ಅವ್ರನ್ನು ಕೂಡ ನಾವು ಕಸಿನ್ ಅಂತ ಕರಿತೀವಿ. ಆಯ್ತಾ? ಸೊ ಇಲ್ಲಿ ಒಂದು ಕನ್ಫ್ಯೂಷನ್ ಏನು ಅಂದ್ರೆ, ಇಲ್ಲಿ ಸೊ ಈ ಕಸಿನ್ ಜೊತೆ ನಮ್ಗೆ ಮ್ಯಾಟ್ರಿಮೋನಿಯಲ್ ರಿಲೇಶನ್ಶಿಪ್ ಇರಲ್ಲ. ಸೊ ಪೆಟರ್ನಲ್ ಸೈಡ್ ಕಸಿನ್ಸ್ ಜೊತೆ ಮ್ಯಾಟ್ರಿಮೋನಿಯಲ್ ರಿಲೇಶನ್ಶಿಪ್ ಇರಲ್ಲ. ಓಕೆ, ಇಲ್ಲಿ ನಮ್ಮ ಕಸ್ಟಮ್ಸ್ ಅಲ್ಲಿ. ಬಟ್ ಫಾರಿನ್ ಅಲ್ಲಿ ಆತರ ಏನು ಡಿವಿಷನ್ಸ್ ಇಲ್ಲ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಇಟ್ ಲೈಕ್ ಅ ಕಸಿನ್ ಥಿಂಗ್. ಆಯ್ತಾ? ನೆಕ್ಸ್ಟ್, ಸೊ ಕಸಿನ್ ಆಯ್ತು. ಈಗ ನಿಮ್ಮ ಸಪೋಸ್ ಇವರು ತಮ್ಮ ಅಂತ ಅನ್ಕೊಳ್ಳಿ, ಇದು ಅಕ್ಕ. ಓಕೆ, ನಿಮ್ಮ ಸಿಸ್ಟರ್ಗೆ ಮ್ಯಾರೇಜ್ ಆಯ್ತು. ಓಕೆ, ಅವ್ರಿಗೆ ಒಂದು ಮಗು. ಓಕೆ, ಸೊ ಆ ಮಗು ಗಂಡಾಗಿದ್ರೆ ಈ ಶುಡ್ ಬಿ ಕಾಲ್ಡ್ ಆಸ್ ನೆಫ್ಯೂ. ಓಕೆ, ಸೋದರ ಅಳಿಯ ಕನ್ನಡದಲ್ಲಿ. ಯಾಕಂದ್ರೆ ನಿಮ್ಮ ಸೋದರಿಯ ಮಗ, ಅದನ್ನ ನಾವು ಸೋದರ ಅಳಿಯ ಅಂತ ಕನ್ನಡದಲ್ಲಿ ಕರಿತೀವಿ. ಇಂಗ್ಲಿಷಲ್ಲಿ ನೆಫ್ಯೂ. ನೆಕ್ಸ್ಟ್, ಸೊ ಇಫ್ ಸಪೋಸ್ ಇದು ಬಾಯ್ ಆಗಿದ್ರೆ, ನಿಮ್ಮ ಅಕ್ಕನ ಮಗ ಅಥವಾ ತಂಗಿ ಮಗ ಮಗು ಹುಡುಗ ಆಗಿದ್ರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ನೆಫ್ಯೂ. ಹುಡುಗಿ ಆಗಿದ್ರೆ
it will be called as niece. It will be called as niece. ಹೌದಾ? So if she is a girl, it is niece. Clear? So ಇಲ್ಲಿ ಏನೇನು ರಿಲೇಷನ್ಸ್ ಬಂತು? ಮೊದಲನೇದಾಗಿ ಸೊ ನೀವು, ಸೊ ಇದು ಯಾವ ಜನರೇಷನ್? 0 ಜನರೇಷನ್, ಇದು ಫಸ್ಟ್ ಜನರೇಷನ್. ನೆಕ್ಸ್ಟ್ ಸೊ ಇನ್ನು ಮೇಲೆ ಬಂದ್ರೆ ಇದು ಸೆಕೆಂಡ್ ಜನರೇಷನ್. ಓಕೆ, ನಿಮ್ಮ ತಾತ. ಓಕೆ, ಇನ್ನು ಮುಂದೆ ಹೋಗಿದ್ರೆ ಸರ್ ಇವ್ರಿಗೆ ತಂದೆ ತಾಯಿ ಇರ್ತಾರಲ್ಲ, ಎಸ್, ಅದು ಗ್ರೇಟ್ ಗ್ರ್ಯಾಂಡ್ ಫಾದರ್. ಓಕೆ, ಗ್ರೇಟ್ ಗ್ರ್ಯಾಂಡ್ ಮದರ್, ಆ ರೀತಿ ಬರುತ್ತೆ. ಸೊ ಥರ್ಡ್ ಜನರೇಷನ್ ಬರುತ್ತೆ. ಓಕೆ, ಅಷ್ಟು ಡೀಪ್ ಆಗಿ ಏನು PGCET ಇಲ್ಲಿ ಕೇಳಕ್ ಹೋಗಲ್ಲ. ಇಷ್ಟನ್ನ ನೀವು ತಿಳ್ಕೊಂಡು ಟ್ರೇಸಿಂಗ್ ಕಲ್ತ್ಕೊಂಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಆಯ್ತಾ? ಇಲ್ಲಿ ಈಗ ಸಪೋಸ್ ಎಲ್ಲಿದ್ದೀವಿ, ಈಗ ನಿಮ್ಮ ತಾತನಿಗೆ, ಓಕೆ, ನಿಮ್ಮ ತಾತನಿಗೆ ಯಾರೋ ಒಬ್ಬ ತಮ್ಮ ಇದ್ದ ಅಂತ ಅನ್ಕೊಳ್ಳಿ. ನಿಮ್ಮ ತಾತನ ತಮ್ಮ, ಓಕೆ, ಚಿಕ್ಕ ತಾತ ಅಂತ ಕರಿತೀವಿ. ಓಕೆ, ಸೊ ಅವ್ರನ್ನ ಇಂಗ್ಲಿಷಲ್ಲಿ ಏನಂತ ಕರಿಬಹುದು ನೋಡಿ? ನಿಮ್ಮ ತಂದೆಯ ತಮ್ಮನಿಗೆ ನಾವೇನಂತ ಕರೆದೋ? ವಿ ಕಾಲ್ಡ್ ದೆಮ್ ಆಸ್ ಅಂಕಲ್. ಬಟ್ ಇಲ್ಲಿ ನಿಮ್ಮ ತಾತನ ತಮ್ಮ, ಓಕೆ, ಅವಾಗ ಏನಾಗುತ್ತೆ? ಸೊ ಗ್ರೇಟ್ ಅಂಕಲ್. although that uncle is not great, so we have to call him as great uncle. ಹೌದಾ? ನೆಕ್ಸ್ಟ್ ಇಲ್ಲಿ ನಿಮ್ಮ ತಾತನಿಗೆ, ಓಕೆ, ತಮ್ಮ ಅಥವಾ ಅಣ್ಣ ಇದ್ರು ಅಂತ ಅಂದ್ರೆ, ಇವಾಗ ಒಂದು ಲೇಟೆಸ್ಟ್ ಸೊ ಮಾಡರ್ನ್ ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಈ ರೀತಿ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ. ಓಕೆ, ಕೆಲವೊಂದು ರೆಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ, ಓಕೆ, ಕರ್ನಾಟಕದಲ್ಲಿ ಇನ್ನೂ ಕೇಳಿಲ್ಲ, ಕೇಳಬಹುದು ಮೇ ಬಿ. ಇಲ್ಲಿ ನಿಮ್ಮ ತಾತನಿಗೆ ತಮ್ಮ ಇದ್ರೆ ಅವ್ರನ್ನ ನಾವೇನಂತ ಕರಿತೀವಿ? ಓಕೆ, ತಾತನಿಗೆ ತಮ್ಮ. ಓಕೆ, ಅಂದ್ರೆ ನಿಮ್ಮ ತಂದೆಯ ತಮ್ಮನಿಗೆ ನಾವೇನಂತ ಕರಿತೀವಿ? ಅಂಕಲ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಸೊ ಇಲ್ಲಿ ನಿಮ್ಮ ತಾತನ ತಮ್ಮ ಅಂತಂದ್ರೆ ಏನಂತ ಕರಿಬಹುದು? ವಾಟ್ ವಿ ಕ್ಯಾನ್ ಸೇ? ಸೊ ವಿ ಕ್ಯಾನ್ ಸೇ ಈಸ್ ಗ್ರ್ಯಾಂಡ್ ಅಂಕಲ್. ಓಕೆ, ಗ್ರ್ಯಾಂಡ್ ಅಂಕಲ್. ಸಪೋಸ್ ಸೊ ಸಿಸ್ಟರ್ ಇದ್ರೆ ನಿಮ್ಮ ತಾತನ ತಂಗಿ, ಸೊ ಶಿ ವಿಲ್ ಬಿ ಗ್ರ್ಯಾಂಡ್ ಆಂಟ್. ಇಲ್ಲೂ ಕೂಡ ಅಷ್ಟೇ. ಸೊ ಇಲ್ಲಿ ಇವ್ರಿಗೆ ಬ್ರದರ್ ಅಥವಾ ಸಿಸ್ಟರ್ ಇದೆ, ಇದೇ ರೀತಿ ಫಾಲೋ ಆಗುತ್ತೆ. ಕ್ಲಿಯರ್? ಸೊ ಈ ರೀತಿ ನೀವೊಂದು ಫ್ಯಾಮಿಲಿ ಟ್ರೀನ ಬರೆಯೋದನ್ನ ಕಲ್ತ್ಕೊಂಡ್ರೆ, ಓಕೆ, ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಸೊಲ್ಯೂಷನ್ ಫಾರ್ ಎನಿ ಪ್ರಾಬ್ಲಮ್. ಓಕೆ, ಒಂದು ಬ್ಲಡ್ ರಿಲೇಷನ್ಸ್ ಅಂತ ಬಂದ ತಕ್ಷಣ ಈ ರೀತಿ ನಿಮಗೆ ಜನರೇಷನ್ಸ್ ಗೊತ್ತಿರಬೇಕು, ಮತ್ತೆ ಯಾವ್ಯಾವ ರಿಲೇಷನ್ಸ್, ಸೊ ಅಂಕಲ್ ಅಂದ್ರೆ ಯಾರು, ಸೊ ಆಂಟ್ ಅಂದ್ರೆ ಯಾವುದು, ಕಸಿನ್ ಅಂದ್ರೆ ಯಾವುದು, ಓಕೆ, ದೋಸ್ ಥಿಂಗ್ಸ್. ನೆಕ್ಸ್ಟ್ ನೀಸ್ ಅಂಡ್ ನಿಫ್ಯೂ. ಓಕೆ, ಮ್ಯಾಕ್ಸಿಮಮ್ ಇಷ್ಟನ್ನ ನೀವು ಈ ತರ ಟ್ರೇಸ್ ಡಯಾಗ್ರಾಮ್ ನ ಬರೆಯೋದು ಕಲ್ತ್ಕೊಳ್ತು ಅಂತಂದ್ರೆ ಈಸಿಲಿ ನಾವು ಆನ್ಸರ್ನ ಮಾಡ್ಬೋದು. ಓಕೆ, ಸೊ ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಎಕ್ಸಾಂಪಲ್, ರಿಯಲ್ ಟೈಮ್ ಎಕ್ಸಾಂಪಲ್ ನೋಡಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಈಗ ನಿಮ್ಮ ಒಂದು ಜನರೇಷನ್, ಸೊ 0 ಜನರೇಷನ್ ಅಲ್ಲಿ ನಿಂತು ನೋಡಿದಾಗ, ಓಕೆ, ಇವ್ರು ಏನಾಗ್ತಾರೆ? ಅಂಕಲ್ ಆಗ್ತಾರೆ. ಇವರು ಸೊ ಗ್ರ್ಯಾಂಡ್ ಫಾದರ್, ಈ ರೀತಿ ಇದೆ. ಬಟ್ ಇಲ್ಲಿ ಸ್ವಲ್ಪ ಮೇಲ್ಬರೋಣ. ಇಲ್ಲಿ ಫಸ್ಟ್ ಜನರೇಷನ್. ಓಕೆ, ಫಸ್ಟ್ ಜನರೇಷನ್ ಅಂದ್ರೆ ಯಾರು? ನಿಮ್ಮ ತಂದೆ ತಾಯಿ. ಓಕೆ, ನೀವು 0 ಜನರೇಷನ್, ಇಲ್ಲಿ ಫಸ್ಟ್ ಜನರೇಷನ್. ಸೊ ನಿಮ್ಮ ತಾತ ಅಜ್ಜಿ ಸೆಕೆಂಡ್ ಜನರೇಷನ್. ಓಕೆ, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಿಮ್ಮ ತಾಯಿಗೆ, ಓಕೆ, ಸೊ ನಿಮ್ಮ ತಾಯಿಯ ತಮ್ಮ, ಓಕೆ, ಸೊ ಈ ಕಸಿನ್ ಇವೆಲ್ಲ ಅರ್ಥ ಆಗಿದೆ ಅಲ್ವಾ? ಅಂಕಲ್ ಮತ್ತೆ ಕಸಿನ್, ಆಂಟ್, ಕಸಿನ್ಸ್, ಆಲ್ ದ ಥಿಂಗ್ಸ್. ಇಲ್ಲಿ ನಿಮ್ಮ ತಾಯಿಯವರ ತಮ್ಮ ಅಥವಾ ಅಣ್ಣ ನಿಮ್ಮ ತಂದೆಗೆ ಏನಾಗಬೇಕು? ಓಕೆ, ಇಲ್ಲಿಂದ ಫಸ್ಟ್ ಜನರೇಷನ್ ಅಲ್ಲಿ ನಾವು ನಿಂತು ನೋಡಿದಾಗ ಇಲ್ಲಿ ನಿಮ್ಮ ತಾಯಿಯ ತಮ್ಮ ಅಥವಾ ಅಣ್ಣ ನಿಮ್ಮ ತಂದೆಗೆ, ಓಕೆ, ಸೊ ಹಿ ವಿಲ್ ಬಿಕಮ್ ಬ್ರದರ್ ಇನ್ ಲಾ. ಹಿ ವಿಲ್ ಬಿಕಮ್ ಬ್ರದರ್ ಇನ್ ಲಾ. ಓಕೆ, ಕನ್ನಡದಲ್ಲಿ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಭಾಮೈದ. ಓಕೆ, ನಿಮ್ಮ ತಂದೆಯವರು ಏನಾಗ್ತಾರೆ ಅವ್ರಿಗೆ? ಸೊ ಭಾವ ಆಗ್ತಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಸೊ ಭಾವ ಭಾಮೈದ ಎರಡಕ್ಕೂ ಒಂದೇ ಪದ ಇರೋದು. ಇಲ್ಲಿ ನಿಮ್ಮ ತಾಯಿಯವರ ತಮ್ಮನಿಗೂ ಕೂಡ ನಿಮ್ಮ ತಂದೆ, ಸೊ ವಿಲ್ ಬಿಕಮ್ ಬ್ರದರ್ ಇನ್ ಲಾ. ಓಕೆ, ಇಲ್ಲಿ ಎರಡು ರೀತಿ ಉಚ್ಚ ಏನು ಬಳಕೆ ಇಲ್ಲ, ಎರಡೂ ಕೂಡ ಒಂದೇ ಬರುತ್ತೆ. ಇಲ್ಲಿ ನಿಮ್ಮ ತಂದೆಗೆ ನಿಮ್ಮ ತಾಯಿಯವರ ತಂಗಿ, ಓಕೆ, ನಿಮ್ಮ ತಾಯಿಯವರ ತಂಗಿ, ಶಿ ವಿಲ್ ಬಿಕಮ್ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ. ಕನ್ನಡದಲ್ಲಿ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ನಾದಿನಿ. ಓಕೆ, ನಾದಿನಿ ಅಂತ ಕನ್ನಡದಲ್ಲಿ ಕರಿತೀವಿ, ಬಟ್ ಇಂಗ್ಲಿಷಲ್ಲಿ ನಾವು ಮಾಡಿದಾಗ ಸಿಸ್ಟರ್ ಇನ್ ಲಾ. ಅದೇ ರೀತಿ ಇಲ್ಲೂ ಕೂಡ ಸೊ ನಿಮ್ಮ ತಾಯಿಯವರಿಗೆ ನಿಮ್ಮ ತಂದೆಯ ತಮ್ಮ ಏನಾಗ್ತಾರೆ? ಸೊ ಇಲ್ಲಿ ಮೈದುನ ಅಂತ ಇದೆ. ಓಕೆ, ಅಲ್ಲಿ ಕನ್ನಡದಲ್ಲಿ, ಬಟ್ ಇಂಗ್ಲಿಷಲ್ಲಿ ಸೊ ಆ ರೀತಿ ಏನಿಲ್ಲ, ಇಟ್ ಈಸ್ ಬ್ರದರ್ ಇನ್ ಲಾ ಅಷ್ಟೇ. ಸೊ ಸಿಸ್ಟರ್, ನಿಮ್ಮ ತಾಯಿ, ನಿಮ್ಮ ತಾಯಿಗೆ ನಿಮ್ಮ ತಂದೆಯ ತಂಗಿ. ಓಕೆ, ಸೊ ಶಿ ವಿಲ್ ಬಿಕಮ್ ಸಿಸ್ಟರ್ ಇನ್ ಲಾ. ಆಯ್ತಾ? ಸೊ ಈ ರೀತಿಯಾಗಿ ಅಂದ್ರೆ ಕಾಂಪ್ಲೆಕ್ಸಿಟಿನ ಇನ್ಕ್ರೀಸ್ ಮಾಡಿದಾಗಲೂ ಕೂಡ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಥರ ಇರಬೇಕು.
ಹಾಗಾಗಿ ಪ್ರತಿಯೊಂದು ಕಂಪ್ಲೀಟ್ ರಿಲೇಷನ್ಸು ನಿಮ್ಗಿರ್ಬೇಕು. ಈಗ ಲಾಸ್ಟ್ ಅಲ್ಲಿ ಓಕೆ ಇಷ್ಟೆಲ್ಲ ಮ್ಯಾಕ್ಸಿಮಮ್ ಇಷ್ಟರ ಒಳಗಡೆನೆ ಕ್ವಶನ್ಸ್ ಬರೋದು. ಬಟ್ ಇಲ್ಲಿ ನಿಮ್ಮ ತಾತನ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಂದೆ ತಾಯಿ ನಿಮ್ಗೇನಾಗ್ತಾರೆ 0 ಜನರೇಷನ್ ಅಲ್ಲಿ ನೋಡಿದಾಗ? ಸೊ ದೇ ವಿಲ್ ಬಿಕಮ್ ಸೊ ಫಾದರ್ ಅಂಡ್ ಮದರ್. ನಿಮ್ಮ ತಾತನ ತಂದೆ ತಾಯಿ ಏನಾಗ್ತಾರೆ? ಗ್ರೇಟ್ ಗ್ರ್ಯಾಂಡ್ ಫಾದರ್ ಮತ್ತಿಲ್ಲಿ ಗ್ರೇಟ್ ಗ್ರ್ಯಾಂಡ್ ಮದರ್. ಈ ರೀತಿ ಬರುತ್ತೆ. ಓಕೆ, ಇಷ್ಟನ್ನ ನೀವು ತಿಳ್ಕೊಂಡಿದ್ರೆ ಓಕೆ ಆಲ್ಮೋಸ್ಟ್ 80% ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಅರ್ಥ. ಓಕೆ, ಇನ್ನು 20% ಏನಂದ್ರೆ ಕ್ವಶನ್ ಅಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ಫೈಂಡ್ ಔಟ್ ಮಾಡಿ ಆನ್ಸರ್ ಮಾಡೋದು. ಸೊ ದಯವಿಟ್ಟು ಇದನ್ನ ಒಂದು ನೋಟ್ಬುಕ್ ಅಲ್ಲಿ ಬರ್ಕೊಂಡು ನೀಟಾಗಿ ನೀವು ಅಭ್ಯಾಸ ಮಾಡಿ. ಇದ್ರ ರಿಲೇಟೆಡ್ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನ ಈಗ ನೋಡೋಣ. ಎಸ್,